ಪ್ರೀತಿಯ ವಿದ್ಯಾರ್ಥಿಗಳೇ, ಗೂಗಲ್ ಫಾರ್ಮ್ಸ್ ಕ್ವಿಝನ್ನು ನೀವು ಹೋದ ವರ್ಷ ಅನೇಕ ಬಾರಿ ಅಟೆಂಡ್ ಮಾಡಿರ್ತೀರಿ. ಅದು ಹೇಗೆ ಉತ್ತರವನ್ನು ಟಿಕ್ ಮಾಡಬೇಕು ಮತ್ತು ಹೇಗೆ ಕ್ವಿಝೆಲ್ಲ ಮುಗಿದ ಮೇಲೆ ಸಬ್ಮಿಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆದರೂ ಕೂಡ ಈ ವರ್ಷದಿಂದ ಮತ್ತೆ ಆ ರೀತಿಯ ಕ್ವಿಝ್ಗಳನ್ನು ಮಾಡ್ತಾ ಹೋಗೋಣ. ಇದರಿಂದ ನಮಗೆ ಏನಾಗುತ್ತೆ ಅಂದರೆ ವಿಷಯ ಚೆನ್ನಾಗಿ ಮನದಟ್ಟಾಗುತ್ತೆ. ಈ ಕ್ವಿಝನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂದರೆ, ನಾನು ಮೊದಲು ಒಂದು ಲಿಂಕ್ ನಿಮಗೆ ಕಳಿಸಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪುಟ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಅಂತ ಇದೆ ನೋಡಿರಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಏನು ವಿವರಗಳನ್ನು ಕೇಳಲಾಗಿದೆಯೋ ಆ ವಿವರಗಳನ್ನೆಲ್ಲ ನೀವು ತುಂಬ್ತಾ ಹೋಗಬೇಕು. ಇಲ್ಲಿ ನಾನು ನೇಮ್, ಮೀಡಿಯಮ್, ಗಾಂವ್ ಕಾ ನಾಮ್ ಅಂತ 3 ಪಾಯಿಂಟನ್ನು ಕೊಟ್ಟಿದ್ದೀನಿ. ನಿಮ್ಮ ಹೆಸರಿನಲ್ಲಿ ಬರೀಲೇಬೇಕು. ನೇಮ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಮೀಡಿಯಮ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಮೀಡಿಯಮನ್ನು ಬರೀರಿ. ಆಮೇಲೆ ಗಾಂವ್ ಕಾ ನಾಮ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಯಾವುದರಲ್ಲಾದರೂ ನೀವು ಬರಿಬೋದು. ಇದಾದ ಮೇಲೆ ಸ್ಟಾರ್ಟ್ ಕ್ವಿಝ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ, ಅಂದರೆ ಟ್ಯಾಪ್ ಮಾಡಿರಿ. ಅಲ್ಲಿ ಟ್ಯಾಪ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ಪ್ರಶ್ನೆಗಳು ಒಂದೊಂದಾಗಿ ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ, ಉದಾಹರಣೆಗೆ ಸರಳ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಇದೆ. ಸರಳ ಎನ್ನುವ ಶಬ್ದದ ವಿರುದ್ಧಾರ್ಥಕ ಶಬ್ದ ಯಾವುದು? ವಿಲೋಮ್ ಅಂದರೆ ವಿರುದ್ಧಾರ್ಥಕ. ಅಲ್ಲಿ 4 ಉತ್ತರ ಇದೆ: ವಿರಲ್, ಸಾಧಾರಣ, ಕಠಿನ್, ಬಹುತ್. ಅದರಲ್ಲಿ ಯಾವುದು ಸರಿಯಾದ ಉತ್ತರನೋ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಗ ಆ ಉತ್ತರ ಸೆಲೆಕ್ಟ್ ಆಗುತ್ತೆ. ನಂತರ ನೀವು ನೆಕ್ಸ್ಟ್ ಕ್ವಶನಿಗೆ ಹೋಗಬೇಕು. ನೆಕ್ಸ್ಟ್ ಆಮೇಲೆ 2ನೇ ಪ್ರಶ್ನೆಯಲ್ಲಿರೋದು ಸೀತಾರಾಮ್ ಡ್ಯಾಶ್ ಪತ್ನಿ ಥಿ, ಸಹಿ ಕಾರಕ್ ಚಿಹ್ನ ಹೈ. ಸೀತಾರಾಮ ಡ್ಯಾಶ್ ಪತ್ನಿ, ಕಾರಕ್ ಚಿಹ್ನ ಅಂದರೆ ವಿಭಕ್ತಿ ಪ್ರತ್ಯಯ ಅಂತ. ನೀವು ಯಾವುದು ಸರಿ ಉತ್ತರನೋ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ನಂತರ ಊಂಚಾ ಹಿಯಾ ಹಿಮಾಲಯ ತೇರ ಅಂತಿದೆ. ಇಸ್ಕಿ ಅಗಲಿ ಪಂಕ್ತಿ ಹೈ ಅಂದರೆ ಊಂಚಾ ಹಿಯಾ ಹಿಮಾಲಯ ತೇರ ಅನ್ನೋದು ಒಂದು ಪಾಠದಲ್ಲಿ ಬರುವ ಒಂದು ಸಾಲು, ಪದ್ಯದಲ್ಲಿ ಬರುವ ಸಾಲು. ಈ ಸಾಲಿನ ನಂತರದ ಸಾಲು ಯಾವುದು ಅಂತ ಅಲ್ಲಿ ಕೇಳಿರೋದು. ಅದು ಯಾವ ಸಾಲು ನೀವು ಆರಿಸಿ ಅದ್ರ ಮೇಲೆ ಸರಿಯಾದ ಉತ್ತರದ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 4ನೇ ಪ್ರಶ್ನೆ, ಯಹ ಕಿಸ್ ಮಹಾನ್ ವ್ಯಕ್ತಿ ಕಾ ಚಿತ್ರ ಹೈ ಅಂತಿದೆ. ಇದು ಯಾವ ಮಹಾನ್ ವ್ಯಕ್ತಿಯ ಚಿತ್ರ? ರಾಮಕೃಷ್ಣ ಪರಮಹಂಸ, ವಿನೋಬಾ ಭಾವೆ, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ. ಯಾವ ವ್ಯಕ್ತಿಯ ಚಿತ್ರ ನಿಮಗೆ ಗೊತ್ತಿದೆ, ಆ ಚಿತ್ರ ನೋಡಿದ ತಕ್ಷಣ ನಾವು ಹೇಳ್ಬೋದು. ಆ ಉತ್ತರದ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಪೀನಾ ಶಬ್ದಕ ಪ್ರೇರಣಾರ್ಥಕ ರೂಪ್ ಕ್ಯಾ ಹೈ ಅಂತಿದೆ. ಪೀನಾ ಎನ್ನುವ ಶಬ್ದದ ಪ್ರೇರಣಾರ್ಥಕ ಕ್ರಿಯೆ ಯಾವುದು? ಪ್ರೇರಣಾರ್ಥಕ ಕ್ರಿಯೆ ಅಂದರೆ ನಾವು ಮಾಡೋ ಕೆಲಸವನ್ನು ಇನ್ನೊಬ್ಬರಿಂದ ಮಾಡಿಸೋದು, ಅದು ಪ್ರೇರಣಾರ್ಥಕ ಕ್ರಿಯೆ. ಇಲ್ಲಿ ಪೀನಾ ಕುಡಿಯುವುದು ಅಂತಿದೆ. ಕುಡಿಸುವುದು ಅನ್ನೋಕ್ಕೆ ಹಿಂದಿಯಲ್ಲಿ ಏನಂತಾರೆ ಅದನ್ನು ನೀವು ಬರಿಬೇಕಲ್ಲಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಚಲ್ನಾ ಹಮಾರ ಕಾಮ್ ಹೈ, ಕನ್ನಡ ಮೇ ಇಸ್ಕಾ ಭಾವ ಹೋಗ. ಕನ್ನಡದಲ್ಲಿ ಇದರ ಭಾವ ಅಂದರೆ ಅದರ ಅರ್ಥ ಏನಾಗುತ್ತೆ? ಇಲ್ಲಿ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಚೆನ್ನಮ್ಮ ಶಬ್ದಕ ಅರ್ಥ ಹೈ ಸುಂದರ್ ಕನ್ಯಾ, ಇಸ್ಕಾ ಕನ್ನಡ ಅನುವಾದ ಹೈ. ಚೆನ್ನಮ್ಮ ಶಬ್ದಕ ಅರ್ಥ ಹೈ ಸುಂದರ್ ಕನ್ಯಾ, ಈ ವಾಕ್ಯವನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಏನಂತ ಬರುತ್ತೆ? ಸರಿಯಾದ ಉತ್ತರದ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್, ಬಚ್ಚಾ ಇಸ್ ಶಬ್ದಕ ಬಹುವಚನ್ ಅಂದರೆ ಅನ್ಯವಚನ ಅಂತಲೂ ಅದನ್ನು ಹಿಂದಿಲಿ ಕರೀತಾರೆ. ಬಚ್ಚಾ ಎನ್ನುವುದರ ಬಹುವಚನ ರೂಪ ಯಾವುದು? ಬಚ್ಚಿನೋ, ಬಚ್ಚೆನೋ, ಬಚ್ಚೋನೋ, ಬಾಲಿಕಾನೋ, ಯಾವುದು? ಸರಿಯಾದ ಉತ್ತರವನ್ನು ಆರಿಸಿ ಕ್ಲಿಕ್ ಮಾಡಿ. ನೆಕ್ಸ್ಟ್, ಪಾಠ ಕಾ ನಾಮ್ ಕ್ಯಾ ಹೈ. ಈ ಚಿತ್ರದಲ್ಲಿದೆಯಲ್ಲ, ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟ ಚಿತ್ರ? ಆ ಪಾಠದ ಹೆಸರೇನು ಅಂತ ಇದೆ. ಖೇಲೋ ಕೂದೋ ಸ್ವಸ್ಥ ರಹೋ, ಭೀಮ್ ಔರ್ ರಾಕ್ಷಸ್, ಚಿರಾಪುಂಜಿ ಸೆ ಆಯಾ ಹೂಂ, ನಫೆ ಕೆ ಚಕ್ಕರ್ ಮೇ. ಈ ಚಿತ್ರ ಯಾವ ಪಾಠಕ್ಕೆ ಸಂಬಂಧಿಸಿದ್ದು ಅದರ ಮೇಲೆ ಕ್ಲಿಕ್ ಮಾಡಿ. ಕಡೆಯ ಪ್ರಶ್ನೆ ಇದು, ಪತ್ರ ಮೇ ಪಿತಾಜಿ ಕೆ ಲಿಯೆ ಸಂಬೋಧನ್. ಪತ್ರ ಮೇ ಪಿತಾಜಿ ಕೆ ಲಿಯೆ ಸಂಬೋಧನ್ ಹೈ. ಪತ್ರದಲ್ಲಿ ಅಂದರೆ ಪತ್ರ ಬರೀಬೇಕಾದ್ರೆ ನಾವು ತಂದೆಯನ್ನು ಯಾವ ರೀತಿ ಸಂಬೋಧಿಸಬೇಕು? ಪೂಜ್ಯ ಪಿತಾಜಿ ಅನ್ಬೇಕು, ಪೂಜ್ಯ ಗುರೂಜಿ ಅನ್ಬೇಕು, ಮಾನ್ಯವರು ಅನ್ಬೇಕು, ಶ್ರೀಮಾನ್ ಅನ್ಬೇಕು. ಯಾವುದು ಸರಿ ಉತ್ತರವನ್ನು ಆರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗೆ ಸಬ್ಮಿಟ್ ಅಂತ ಇದೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಕ್ವಿಝ್ ಕಂಪ್ಲೀಟ್ ಆಗುತ್ತೆ, ಸಬ್ಮಿಟ್ ಆಗುತ್ತೆ.
ಎಷ್ಟು ಅಂಕಗಳು ನಿಮಗೆ ಬಂದವಂತ ನೀವು ಹಿಂದೆನೇ ನೋಡ್ಕೋಬೋದು.